ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಲು ಸಾಲು ರಜೆ ಇದೆ, ಹೊಸ ವರ್ಷ ಬರ್ತಾ ಇದೆ. ಹಾಗಾಗಿ ಬಹುತೇಕ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ಗಿಜಿಗುಡ್ತಾ ಇದೆ. ಪ್ರವಾಸಿ ತಾಣಗಳಲ್ಲಿ ಜನವೋ ಜನ. ಕೊಡಗಿನತ್ತ ಪ್ರವಾಸಿಗರ ದಂಡು ಹರಿತಾ ಇದೆ. ಮುಖ್ಯವಾಗಿ ಮಡಿಕೇರಿಯ ರಾಜಾ ಸೀಟ್ನಲ್ಲಿ ಪ್ರವಾಸಿಗರು ಗಿಜಿ ಅಂತಿದ್ದಾರೆ. ಐತಿಹಾಸಿಕ ಹಂಪಿಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಇಯರ್ ಎಂಡು, ನ್ಯೂ ಇಯರ್ ಬರ್ತಾ ಇದೆ. ಸಾಲು ಸಾಲು ರಜೆಯ ಹಿನ್ನೆಲೆಯಲ್ಲಿ ಯಾವ ರೀತಿ ಜನಜುಂಗಳಿ ಪ್ರವಾಸಿ ತಾಣಗಳಲ್ಲಿ ನಿರ್ಮಾಣವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದ ಬಹುತೇಕ ಪ್ರವಾಸಿ ತಾಣಗಳು ಇದೇ ರೀತಿಯಲ್ಲಿ ಜನರಿಂದ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಇನ್ನೂ 1 ವಾರಗಳ ಕಾಲ ಇದೇ ರೀತಿಯ ರಶ್ ಇರುತ್ತೆ ಅಂಥೇಳಿ ಈಗಾಗಲೇ ಪ್ರವಾಸಿ ತಾಣಗಳಿಂದಲೂ ಕೂಡ ಮಾಹಿತಿ ಸಿಕ್ಕಾಗಿದೆ. ಜೊತೆಗೆ ಬಹುತೇಕ ಹೋಟೆಲ್ಗಳು, ಲಾಡ್ಜ್ಗಳು, ಹೋಮ್ ಸ್ಟೇಗಳು ಎಲ್ಲವೂ ಕೂಡ ಭರ್ತಿಯಾಗಿರುವಂಥದ್ದು. ವರ್ಷಾಂತ್ಯಕ್ಕೆ ವಿದಾಯ ಹೇಳಲಿಕ್ಕೆ ಈಗಾಗಲೇ ಕೊಡಗು ಜಿಲ್ಲೆಗೆ ಸಾಕಷ್ಟು ಪ್ರವಾಸಿಗರ ದಂಡೆ ಅತ್ಯಂತ ಹೆಚ್ಚಾಗಿ ಹರಿದು ಬರ್ತಾ ಇದೆ. ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಕೊಡಗಿನ ಹೆಸರಾಂತ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂತಹ ರಾಜಾ ಸೀಟ್ನಲ್ಲಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇಯರ್ ಎಂಡ್ ಕೂಡ ಆಗಿರೋದು, ಮತ್ತೊಂದೆಡೆ ವೀಕೆಂಡ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಕಳೆದ 1 ವಾರದಿಂದನೂ ಕೂಡ ಈ ಭಾಗದಲ್ಲಿ ಏನು ಕ್ರಿಸ್ಮಸ್ ರಜೆ ಏನಿತ್ತು, ಸಾಲು ಸಾಲು ರಜೆ ಏನಿದೆ, ಈ ರಜೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಈ ಭಾಗಕ್ಕೆ ಹೆಜ್ಜೆ ಆಗ್ತಾ ಇದ್ದಾರೆ. ಬರೀ ಈ ಭಾಗಕ್ಕೆ ಮಾತ್ರ ಅಲ್ಲ, ಕೊಡಗಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳೇನಿದೆ, ದುಬಾರೆ ಇರ್ಬೋದು, ನಿಸರ್ಗಧಾಮ ಇರ್ಬೋದು, ಅಬ್ಬಿ ಜಲಪಾತ, ಮುಗಿಲ್ಪೇಟೆ, ಇಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸಿಗರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ. ಎಲ್ಲೆಂದರೂ ಅಲ್ಲಿ ಜನಸಂಖ್ಯೆಯ ದಟ್ಟಣೆ, ಪ್ರವಾಸಿಗರ ದಟ್ಟಣೆನೇ ಹೆಚ್ಚಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ಮಡಿಕೇರಿ ನಗರದ ಸುತ್ತಮುತ್ತ ಇರ್ತಕ್ಕಂಥ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ವಾಹನ ಸವಾರರು ಒಂದು ರೀತಿ ಟ್ರಾಫಿಕ್ ಕೂಡ ಸಿಲುಕಿ ಒಂದು ರೀತಿ ಪರಿತಪಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ದರೆ, ಮತ್ತೊಂದೆಡೆ ಪ್ರವಾಸಿಗರು ತಮ್ಮ ಪ್ರವಾಸಿ ತಾಣಗಳಲ್ಲಿ ಈ ವರ್ಷದ ವಿದಾಯವನ್ನು ಹೇಳಲಿಕ್ಕೆ ಸಾಕಷ್ಟು ವರ್ಷಾಂತ್ಯದಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನ್ಯೂ ಇಯರ್ನ ವೆಲ್ಕಮ್ ಮಾಡಲಿಕ್ಕೂ ಸಾಕಷ್ಟು ಸಜ್ಜಾಗಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು. ಯಾಕಂದರೆ ಅವ್ರದ್ದೇ ಆದಂತಹ ಒಂದು ಪ್ಲಾನನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಕೊಡಗಿನ ಬಹುತೇಕ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಲಾಡ್ಜ್ ಇರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಎಲ್ಲೆಂದರಲ್ಲಿ ಕಾಲು ಹಾಕ್ಲಿಕ್ಕೂ ಕೂಡ ಜಾಗ ಇಲ್ಲದಂತಹ ಪರಿಸ್ಥಿತಿ ಕೂಡ ಕೊಡಗಿನಾದ್ಯಂತ ನಿರ್ಮಾಣವಾಗಿದೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ಸರತಿ ಸಾಲಿನಲ್ಲಿ ಲಕ್ಷಾಂತರ ಮಂದಿ ಕೊಡಗಿನಲ್ಲಿ ಪ್ರವಾಸಿಗರು ಬರ್ತಾ ಇರ್ತಕ್ಕಂಥದ್ದು. ಸಾಗರೋಪಾದಿ ಹಾದಿಯಲ್ಲಿ ಕೂಡ ಪ್ರವಾಸಿಗರ ದಂಡು ಕೂಡ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಇನ್ನೇನು 2025ಕ್ಕೆ ವಿದಾಯ ಕೂಡ ಹೇಳಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ, 3 ರಿಂದ 4 ದಿನ ಬಾಕಿ ಇದೆ. ಇನ್ನು 2026ನ ವೆಲ್ಕಮ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಸಜ್ಜಾಗಿದ್ದಾರೆ. ತಮ್ಮದೇ ಆದಂತಹ ರೀತಿಯಲ್ಲಿ ವೆಲ್ಕಮನ್ನು ಮಾಡಬೇಕು, ಅದು ಪ್ರಕೃತಿ ಮಡಿಲಿನಲ್ಲಿ ವೆಲ್ಕಮನ್ನು ಮಾಡಬೇಕು ಅಂತ ಸಾಕಷ್ಟು ಪ್ಲಾನ್ ಮಾಡಿಕೊಂಡು ಈ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಯಥೇಚ್ಛವಾಗಿ ಪೊಲೀಸರಿಗೂ ಕೂಡ ಈ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೂ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸಂಜೆ ಆದರೂ ಕೂಡ ಹೆಚ್ಚಾಗಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಒಂದು ರೀತಿ ಪೊಲೀಸರಿಗೂ ಒಂದು ರೀತಿ ಸಮಸ್ಯೆ ತಲೆನೋವಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ನಾವೀಗ ಪ್ರವಾಸಿಗರ ಸಂಖ್ಯೆಯೂ ಕೂಡ ಗಣನೀಯವಾಗಿ ಮಡಿಕೇರಿಯ ರಾಜಾ ಸೀಟ್ನಲ್ಲೂ ಕೂಡ ಗಣನೀಯವಾಗಿ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಇಲ್ಲಿ ಏನು ಸನ್ಸೆಟ್ ಏನಿದೆ ಎಲ್ಲವೂ ಕೂಡ ನೈಜವಾಗಿ ಈ ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಸವಿಬೋದು ಅಂತ ಹೇಳಿ ಸಾಕಷ್ಟು. ನಾವು ಮೈಸೂರಿಂದ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ಮಡಿಕೇರಿಗೆ ಬಂದಿರೋದು. ಈ ಪಾಯಿಂಟ್ ನೋಡೋಣ, ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಇವತ್ತು ಫಸ್ಟ್ ಡೇ ಬಂದಿರೋದು. ದುಬಾರೆಗೆ ಹೋಗಿ ದುಬಾರೆ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಯರ್ ಎಂಡ್ ಎಂಜಾಯ್ ಮಾಡೋದ ಅಂತ ಬಂದಿದ್ದೀವಿ. ನೆಕ್ಸ್ಟ್ ಇಯರ್ ಹೇಗೋ ಏನೋ ಗೊತ್ತಿರಲ್ಲ, ಈ ಇಯರ್ ಎಂಜಾಯ್ ಮಾಡಬೇಕು ಅಷ್ಟೇ ನಮ್ಮ ಫ್ಯಾಮಿಲಿ ಜೊತೆ. ಇದು ಇಯರ್ ಎಂಡು, ನೆಕ್ಸ್ಟು 2026 ಬರ್ತಾ ಇದೆ. ಆ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಳ್ತಾ ಈ ಇಯರ್ಗೆ ವಿದಾಯ ಹೇಳ್ತಾ ಹೋಗೋಣ ಅಂತ ಎಂಜಾಯ್ ಮಾಡ್ಕೊಂಡು